ಇವತ್ತು ಯಾವ ಫಂಕ್ಷನಿಗೆ ಬಂದಿದ್ದೀವಿ ಅಂದರೆ ಮದುವೆ ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಚಿತ್ರದುರ್ಗದ ಒಂದು ಊರಿಗೆ ಬಂದಿದ್ದೀವಿ. ಗೈಸ್, ನನ್ನ ತಂಗಿ ಔಟ್ಫಿಟ್ ಹೀಗಿದೆ, ನಂದು ನಮ್ಮ ಅಕ್ಕನ ಔಟ್ಫಿಟ್ ಹೀಗಿದೆ. ಸೊ ಈ ಬ್ಲಾಗನ್ನು ಎಲ್ಲಿ ಮಾಡ್ತಿದ್ದೀವಿ ಅಂದರೆ ಮದುವೆಯಲ್ಲಿ ಮಾಡ್ತಿದ್ದೀವಿ. ನೀವು ಕೇಳಿರ್ತೀರಾ, ನೀವು ಅಂದ್ಕೊಂಡಿರ್ತೀರಾ ಇವ್ರು ಯಾವಾಗಲೂ ಮದುವೆಗೆ ಬಂದೇ ಬ್ಲಾಗ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಸೊ ನಮ್ಗೆ ಫ್ರೀ ಸಿಗೋದೇ ಇಲ್ಲ ಅಂದರೆ ನಮ್ಮ ಮನೇಲಿ ಫೋನ್ ಇರಲ್ಲ, ಒಂದಿದೆ ಆದರೆ ಬ್ಲಾಗ್ ಮಾಡೋಕ್ಕಾಗಲ್ಲ, ಮಾಡ್ತೀನಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ನಾನು. ಸೊ ಈ ಊರಲ್ಲಿ ಮಾಡ್ತಿರೋಂತಹ ಬ್ಲಾಗನ್ನು ಎಷ್ಟು ಚೆನ್ನಾಗಿದೆ ಅಂತ ನೀವು ತೋರಿಸ್ತೀನಿ, ಬನ್ನಿ ಹೋಗೋಣ. ಇವಾಗ ಡೌನ್ ಹೋಗ್ತೀನಿ ಅಲ್ಲಂತೆ ಹೀಗಲ್ಲಿ ನೋಡಿ. ಕೆಳಗಡೆ ನಮ್ಮ ಅಜ್ಜಿಯಲ್ಲಿದ್ದಾರೆ, ಅಲ್ಲಿ ಹೋಗ್ತೀನಿ ಗೈಸ್. ಅಲ್ಲಿ ಇವಾಗ ರಿಸೆಪ್ಷನ್ ಮಾಡ್ತಾರೆ, ಲಂಚ್ ಇದು ಮಧ್ಯಾಹ್ನದ ಲಂಚ್ ಮಾಡ್ಕೊಂಡು ಹೋಗ್ತೀವಿ ಸೀದಷ್ಟು. ಈ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ ಬಂದಮೇಲೆ ಅಲ್ಲಿ ಮಾಡಿದ್ದ ಗೈಸ್ ಬಸ್ಸಲ್ಲಿ ರಿಸ್ಕ್ ಅಂತ ಮಾಡಿಲ್ಲ. ಗೈಸ್, ಈ ಬ್ಲಾಗನ್ನು ಇಲ್ಲಿಗೆ ಇದು ಮಾಡ್ತಿದ್ದೀನಿ, ಯಾಕಂದರೆ ಇಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ. ನನ್ನ ಫೋಟೋಸ್ ಎಲ್ಲ ಇದಕ್ಕೆ ಹಾಕ್ತೀನಿ, ಇದಕ್ಕೆ ಯೂಟ್ಯೂಬಿಗೆ. ಆವಾಗ ಅರ್ಧ ಬ್ಲಾಗನ್ನು ನಾನು ಮಾಡ್ತಿದ್ದೀನಿ. ಸೊ ನಮ್ಮ ಮಕ್ಕಳು ಸುಸ್ತಾಗಿದೆ ಅಂತ ತಿಂಡಿ ತಿಂದು ಬಂದಿಲ್ಲ, ನಾನು ತಿಂಡಿ ತಿಂದಿದ್ದೀನಿ. ಅರ್ಧ ಬ್ಲಾಗನ್ನು ನಾನು ಮಾಡ್ತೀನಿ. ಪ್ಲೀಸ್ ಗೈಸ್, ನನ್ನ ಬ್ಲಾಗನ್ನು ಇಲ್ಲೇ ಮಾಡ್ತೀನಿ, ಅವಳು ಇವಾಗ ಮಾಡ್ತೀನಿ. ಗೈಸ್, ಈ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಅಂದರೆ ನಮ್ಮ ಅಕ್ಕ ನಾನು ನನ್ನ ಇನ್ನೊಂದು ಫೋನಲ್ಲಿ ನಾನು ಬ್ಲಾಗ್ ಮಾಡಿದ್ದೆ. ಆ ಬ್ಲಾಗಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 1 ಬ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಎಲ್ಲ ಮಾಡಬೇಕು. ಸೊ ಆ ಫೋನಲ್ಲಿ ಒಂದಿನ ಇದು ನೆಟ್ವರ್ಕ್ ಸಿಗಲ್ಲ, ಒಂದಿನ ಇದಿರಲ್ಲ, ಆ ಥರ ನೆಟ್ವರ್ಕ್ ಇರಲ್ಲ, ಆ ಥರ ಆಗುತ್ತೆ. ಇವಾಗ ನಾವು ಇಲ್ಲಿಗೆ ಬ್ಲಾಗ್ನ ಏನು ಮಾಡ್ತಿದ್ದೀವಿ, ಇದು ಬ್ಲಾಗ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ